ಹೆಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಬ್ಬಕ್ಕಿ ಪಾಯಸವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ಇದು ದೇಹಕ್ಕೆ ತಂಪು ಸಹ ಹೌದು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಚೆನ್ನಾಗಿ ಬಂದಿತ್ತು. ಈ ರೀತಿ ಪಾಯಸವನ್ನು ನಾನು ಅತಿ ಕಡಿಮೆ ಸಮಯದಲ್ಲಿ ನೀವು ಸಹ ಹೇಗೆ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಮಾಡೋದಕ್ಕೆ ಇಲ್ಲಿ ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ನೋಡಿ. ಒಂದು 3/4 ಕಪ್ಪಷ್ಟು ಸಬ್ಬಕ್ಕಿಯನ್ನು ನೆನೆಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆಗಳ ಕಾಲ ಸಬ್ಬಕ್ಕಿಯನ್ನು ನೆನೆಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಸಬ್ಬಕ್ಕಿಯನ್ನು ಮೊದಲೇ ನೆನೆಸಿಟ್ಕೊಳ್ಳೋದ್ರಿಂದ ನಾವು ಕಡಿಮೆ ಸಮಯದಲ್ಲಿ ಬೇಯಿಸ್ಕೊಳ್ಬಹುದು. ಹಾಗಾಗಿ ನೆನೆಸ್ಕೊಳ್ತಾ ಇದ್ದೀನಿ. ನಾವು ಸಬ್ಬಕ್ಕಿಯನ್ನು ನೆನೆಸದೆ ಬೇಯಿಸ್ಕೊಳ್ಳೋದಾದರೆ ತುಂಬ ಸಮಯ ಹಿಡಿಯುತ್ತೆ. ಹಾಗಾಗಿ ಇದನ್ನು ನೆನೆಸ್ಕೊಂಡು ಬೇಯಿಸ್ಕೊಂಡ್ರೆ ಕಡಿಮೆ ಸಮಯದಲ್ಲಿ ಬೇಯಿಸ್ಕೊಳ್ಬೋದು. ಹಾಗೆ ಪಾಯಸನ ಸಹ ಅತಿ ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೊಳ್ಬಹುದು. ನಿಮಗೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಸಬ್ಬಕ್ಕಿಯನ್ನು ನೆನೆಸ್ಕೊಳ್ಳಿ ಮುಂಚೆನೇ ನೋಡಿ. ಈಗ ಅರ್ಧ ಗಂಟೆ ಆದ ನಂತರ ಸಬ್ಬಕ್ಕಿ ಈ ರೀತಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾವು ಉಪಯೋಗಿಸ್ಕೊಳ್ಬಹುದು. ಇದನ್ನು ಶೋಧಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿ. ನೀರನ್ನೆಲ್ಲ ಚೆನ್ನಾಗಿ ಶೋಧಿಸಿ ಈ ರೀತಿ ಮಾಡಿ ತೊಗೊಳ್ಬೇಕು. ಈಗ ಪಾಯಸವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಸಿಂಪಲ್ ವಿಧಾನ ನೋಡಿ. ಈಗ ಗ್ಯಾಸ್ ಮೇಲೆ ಈ ರೀತಿ ಒಂದು ಪಾತ್ರೆ ಇಟ್ಕೊಂಡು ಈ ರೀತಿ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಹಾಲನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪಷ್ಟು ಹಾಲನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಅಂದರೆ ಇದು ಕುದಿ ಬರೋ ತನಕ ನಾವು ಇದನ್ನು ಕಾಯಿಸಬೇಕಾಗತ್ತೆ ನೋಡಿ. ಈಗ ಈ ಕುದಿ ಬರ್ತಿರುವಂತಹ ಹಾಲಿಗೆ ನಾವೀಗ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಸಕ್ಕರೆ ನೀವು ಎಷ್ಟು ತಿಂತೀರಾ ಅದಕ್ಕೆ ಅನುಸಾರವಾಗಿ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ತುಂಬ ಸ್ವೀಟ್ ತಿನ್ನೋವಂಥವ್ರು ಜಾಸ್ತಿ ಸ್ವೀಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಬೌಲ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಸಕ್ಕರೆನ. ಜಾಸ್ತಿ ಹಾಕ್ಕೊಳ್ಬೇಡಿ. ಎಷ್ಟು ಬೇಕೋ ನೋಡಿಕೊಂಡು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಈಗ ಸಕ್ಕರೆ ಹಾಕಿದ ನಂತರ ಸಾಬುದಾನ ಅಥವಾ ಸಬ್ಬಕ್ಕಿಯನ್ನು ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೂ ತಳ ಹಿಡಿಬಾರ್ದು. ಆ ರೀತಿ ಸಬ್ಬಕ್ಕಿ ಹಾಕಿದ ನಂತರ ಮಿಕ್ಸ್ ಮಾಡಿ. ಈಗ ಸಬ್ಬಕ್ಕಿಯನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದನ್ನು ಮೊದಲೇ ನೆನೆಸ್ಕೊಂಡಿರೋದ್ರಿಂದ 5 ನಿಮಿಷ ಬೇಯಿಸ್ಕೊಳ್ಳಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಏಲಕ್ಕಿ ಪೌಡರು, ಹಾಗೆ 1.5 ಚಮಚದಷ್ಟು ಇಲ್ಲಿ ಬಾದಾಮಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬಾದಾಮ್ ಹಾಲನ್ನ ಏನು ಪ್ರಿಪೇರ್ ಮಾಡ್ತೀವಿ ಆ ಒಂದು ಬಾದಾಮಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಿಡ್ಬೋದು. ಅಥವಾ ಬಾದಾಮ್ ಪೌಡ್ರು 5 ರೂಪಾಯಿ 10 ರೂಪಾಯಿಗೆಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಪ್ಯಾಕೆಟ್ಗಳು. ಅದನ್ನು ತಂದಿಟ್ಕೊಂಡು ಬೇಕಾದರೂ ನಾವು ಈ ರೀತಿ ಪಾಯಸ ಮಾಡುವಾಗ ಉಪಯೋಗಿಸ್ಕೊಳ್ಬಹುದು. ರುಚಿ ಇನ್ನೂ ದುಪ್ಪಟ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ 1.5 ಚಮಚದಷ್ಟು ಬಾದಾಮಿ ಪೌಡ್ರನ್ನ ಸಹ ಹಾಕ್ಕೊಂಡಿದ್ದೀನಿ. ನೀವು ಮನೇಲಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಹಾಗೇನೂ ಮಾಡ್ಕೊಳ್ಬಹುದು ನೋಡಿ. ಈಗ ಏಲಕ್ಕಿ ಪುಡಿಯನ್ನು ಹಾಕಿದ ನಂತರ ಚೆನ್ನಾಗಿ ಕುದಿ ಬರಬೇಕು. ಅದು ಫ್ಲೇವರ್ ಬರಬೇಕು ಅಂದರೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದ್ರ ಜೊತೆಗೆ ನಾವು ಹಾಕ್ಕೊಂಡಿರುವಂತಹ ಸಬ್ಬಕ್ಕಿ ಸಹ ಚೆನ್ನಾಗಿ ಬೇಯಬೇಕು. ಅಂದರೆ ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಈ ರೀತಿ ಕುದಿಸಿ ತೊಗೊಳ್ಬೇಕಾಗತ್ತೆ ನೋಡಿ. ಚೆನ್ನಾಗಿ ಕುದಿ ಬರ್ತಿದೆ. ಆವಾಗ ನಾವು ಹಾಕಿರುವಂತಹ ಸಬ್ಬಕ್ಕಿ ಬೇಗ ಬೇಯುತ್ತೆ. ನಂತರ ನೋಡಿ ಈಗ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತುಪ್ಪದಲ್ಲಿ ಹುರಿದು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಹುರಿದು ಸೇರಿಸ್ಕೊಳ್ಳಿ. ಪಾಯಸನೂ ಸಹ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಇದೀಗ ಚೆನ್ನಾಗಿ ಕುದಿ ಬರ್ತಿದೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಬಹುದು. ಯಾರಾದರೂ ಗೆಸ್ಟ್ ಬಂದಾಗ ಕೊಡ್ಬೋದು, ಅಥವಾ ಹಬ್ಬದಲ್ಲಿ ಬೇಕಾದ್ರೂ ಪ್ರಿಪೇರ್ ಮಾಡ್ಕೊಳ್ಳಿ. ಹಾಗೇ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗಲೂ ಈ ಪಾಯಸನ ಖಂಡಿತ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಸಬ್ಬಕ್ಕಿ ಪಾಯಸ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ತುಂಬ ಬೇಗ ಮಾಡ್ಬೋದು, ನೆನೆಸಿನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.